ಇನ್ನು ಮೇಟಿ ಬದುಕಿದ್ದಾಗ ಕಾಂಗ್ರೆಸ್ ಸರಿಯಾಗಿ ನಡೆಸಿಕೊಂಡಿಲ್ಲ. ಬೈ ಎಲೆಕ್ಷನ್ ಹೊತ್ತಲ್ಲೇ ಬಸವರಾಜ ಬೊಮ್ಮಾಯಿ ಬಾಂಬ್ ಸಿಡಿಸಿದ್ದಾರೆ. ಕ್ಯಾಬಿನೆಟ್ ಮಿನಿಸ್ಟರ್ ಮಾಡದೇ ಇದ್ದದ್ದು ಬೇಜಾರಿದೆ. ಬೈ ಎಲೆಕ್ಷನ್ ಹೊತ್ತಲ್ಲಿ ಬಸವರಾಜ ಬೊಮ್ಮಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕ್ಯಾಬಿನೆಟ್ ಮಿನಿಸ್ಟರ್ ಮಾಡದೇ ಇದ್ದದ್ದು ಬೇಜಾರಾಗಿತ್ತು. ಮೇಟಿ ಜೊತೆ ಕೈ ನಾಯಕರು ಕೆಟ್ಟದಾಗಿ ನಡೆದುಕೊಂಡಿದ್ರು. ಮೇಟಿ ಪರ್ಸನಲ್ ವಿಚಾರವಾಗಿ ಬೊಮ್ಮಾಯಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಉಪಚುನಾವಣೆಯ ಕ್ಷೇತ್ರಗಳಲ್ಲೇ ಸಿಎಂ ಡಿಸಿಎಂ ಠಿಕಾಣಿಯನ್ನ ಹೂಡಿದ್ದಾರೆ. ಬಾಗಲಕೋಟೆಯಲ್ಲಿ 15,000ಕ್ಕೂ ಹೆಚ್ಚು ಲೀಡರ್ಸ್ ಇರುವಂತದ್ದು. ಅಷ್ಟು ಬೇಗ ನ್ಯೂಸ್ಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇಟಿ ಬದುಕಿದ್ದಾಗ ಯಾವ ಕೆಲಸಗಳನ್ನ ಮಾಡಿದ್ರು, ಬೈ ಎಲೆಕ್ಷನ್ ಹೊತ್ತಲ್ಲಿ ಹೇಳಿರುವಂತಹ ಮಾತು ಬಸವರಾಜ ಬೊಮ್ಮಾಯಿ. ಕ್ಯಾಬಿನೆಟ್ ಮಿನಿಸ್ಟರ್ ಮಾಡದೇ ಇದ್ದದ್ದು ಬೇಜಾರಾಗಿತ್ತು ಅಂತ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಬಾಗಲಕೋಟೆಯಲ್ಲಿದ್ದೀನಿ. ಬಾಗಲಕೋಟೆಯಲ್ಲೇ ಸುಮಾರು 3-4 ದಿನಗಳಿಂದ ನಮ್ಮ ಟೀಮ್ ಕೂಡ ಇಲ್ಲೇ ಒಂದು ಕಾಲವನ್ನು ಕೂಡ ಕಳೀತಾ ಇದ್ದೇವೆ. ಜೊತೆಗೆ ಇಲ್ಲಿ ಎಲೆಕ್ಷನ್ ನ ಕಾವು ಯಾವ ರೀತಿಯಾಗಿ ಏರ್ತಾ ಇದೆ ಅಂದ್ರೆ ಬಿಸಿಲಿನ ಕಾವು ಯಾವ ರೀತಿಯಾಗಿ ಏರ್ತಾ ಇದೆ ಬಾಗಲಕೋಟೆಯಲ್ಲಿ, ಅದೇ ರೀತಿಯಾಗಿ ಒಂದ್ ಕಡೆ ಬಿಜೆಪಿ, ಇನ್ನೊಂದ್ ಕಡೆ ಕಾಂಗ್ರೆಸ್, ಎರಡೂ ಕೂಡ ಒಂದು ಈಕ್ವಲ್ ಫೈಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ. 50-50 ಅನ್ನೋ ಲೆಕ್ಕಾಚಾರದಲ್ಲೇ ನೆಕ್ ಟು ನೆಕ್ ಫೈಟ್ ಇರುವಂತ ಒಂದು ಕ್ಷೇತ್ರ. ಈಗ ನನ್ನ ಜೊತೆ ಮಾತನಾಡೋದಕ್ಕೆ ಮಾಜಿ ಸಿಎಂ ಹಾಗೂ ಹಾಲಿ ಸಂಸದರಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಎರಡೂ ಕಡೆ ನೀವು ಒಂದು ಉಪಚುನಾವಣೆಯಲ್ಲಿ ಒಂದು ರೀತಿಯಾಗಿ ಅಭ್ಯರ್ಥಿ ಪರವಾಗಿ ದೊಡ್ಡ ಮಟ್ಟದಲ್ಲೇ ಪ್ರಚಾರ ನಡೆಸೋದಕ್ಕೆ ಹೋಗಿದ್ರಿ. ಈಗ ಬಾಗಲಕೋಟೆಯಲ್ಲಿ ಇದ್ದೀರಾ. ಯಾವ ರೀತಿಯಾಗಿ ಅನ್ನಿಸ್ತಿದೆ ಸರ್ ಎರಡೂ ಕ್ಷೇತ್ರಗಳು ನಿಮಗೆ? ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಭಾಳ ಸ್ಪಷ್ಟವಾಗಿರುವಂಥ ಬಹುಮತದಿಂದ ಖಂಡಿತವಾಗೂ ಗೆಲ್ತಾರೆ. ಬೈ ಎಲೆಕ್ಷನ್ ಬರುವ ಪೂರ್ವದ 2.5 ವರ್ಷದ ಕಾಂಗ್ರೆಸ್ಸಿನ ಆಡಳಿತದ ಬಗ್ಗೆ ಎಲ್ಲ ವರ್ಗದ ಜನ ಭ್ರಮ ನಿರಸನಗೊಂಡಿದ್ದಾರೆ. ಯಾರು 23ರಲ್ಲಿ ಕಾಂಗ್ರೆಸ್ಸಿಗೆ ನಂಬಿಕೆ ಓಟ್ ಹಾಕಿದಂಥ ಅಹಿಂದ ವರ್ಗದವರೂ ಕೂಡ ಕಾಂಗ್ರೆಸ್ ಬಗ್ಗೆ ಭ್ರಮ ನಿರಸನಗೊಂಡಿದ್ದಾರೆ. ಹೀಗಾಗಿ ಬಹಳ ದೊಡ್ಡ ಬದಲಾವಣೆಯ ಗಾಳಿ ಎರಡೂ ಕಡೆ ಬೀಸ್ತಾ ಇದೆ. ಅದು ಓಟಲ್ಲಿ ಪರಿವರ್ತನೆ ಆಗೇ ಆಗ್ತದೆ. ಎರಡೂ ಕಡೆ ದೊಡ್ಡ ಮಾರ್ಜಿನ್ನಲ್ಲಿ ನಮ್ಮ ಇಬ್ಬರು ಅಭ್ಯರ್ಥಿಗಳು ಗೆಲ್ತಾರೆ. ಸರ್, ಇಲ್ಲಿ ಬಾಗಲಕೋಟೆ ವಿಚಾರ ಬಗ್ಗೆ ಮಾತನಾಡ್ತಾ ಹೋದ್ರೆ ನಿಮ್ಮವರು ಅಭಿವೃದ್ಧಿ ಹರಿಕಾರ ಅಂತಾನೆ ಹೆಸರನ್ನ ತೆಗೆದುಕೊಂಡಿದ್ದಾರೆ. ಅಭಿವೃದ್ಧಿ ಪರವಾಗಿ ಓಟನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಆ ಕಡೆ HY ಮೇಟಿ ಅವ್ರ ಪುತ್ರ ಆಗಿರುವಂತಹ ಉಮೇಶ್ ಮೇಟಿ ಅವರು ಒಂದ್ ರೀತಿಯಾಗಿ ಸಿಂಪತಿ ಓಟ್ಸ್ ಅನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸಪೋರ್ಟಿವ್ ಆಗಿ ಗ್ಯಾರಂಟಿ ಸ್ಕೀಮ್ಗಳು ಕೂಡ ಇದೆ. ಹಾಗಾಗಿ ಅವ್ರಿಗೂ ಕೂಡ ಒಂದಿಷ್ಟು ಪಾಸಿಟಿವ್ ಹೋಪ್ಸ್ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಒಂದು ಮಾತು ಸತ್ಯ ಏನನ್ನುವಂಥದ್ದು ಮೇಟಿ ಮಂತಂದ್ರಿಗೂ ಗೊತ್ತು, ಮೇಟಿಯ ಸಪೋರ್ಟರ್ಸ್ಗೂ ಗೊತ್ತು, ಅವರ ನಂಬಿರುವಂಥ ಎಲ್ಲ ಸಮುದಾಯಗಳಿಗೂ ಕೂಡ ಗೊತ್ತು. ಮೇಟಿಯವರು ಜೀವಂತವಾಗಿದ್ದಾಗ ಅವರನ್ನು ಗೌರವದಿಂದ ನಡೆಸ್ಕೊಂಡಿಲ್ಲ, ಕಾಂಗ್ರೆಸ್ಸು ನಡೆಸ್ಕೊಂಡಿಲ್ಲ ಮತ್ತು ಸರ್ಕಾರ ಕೂಡ ನಡೆಸ್ಕೊಂಡಿಲ್ಲ. ಅದರಿಂದಲೇ ಭಾಳಷ್ಟು ಮಾನಸಿಕ ನೋವನ್ನು ಅವರು ಉಂಟಿದ್ದು. ಪ್ರಥಮದಲ್ಲಿ ಅವರನ್ನು ಮಂತ್ರಿ ಮಾಡಬೇಕು ಅನ್ನುವಂಥದ್ದಿತ್ತು, ಮಂತ್ರಿ ಬೇಡಿಕೆ ಇತ್ತು. ಅವರು ಕೂಡ ಭಾಳ ಆಶಾಭಾವನೆ ಇದ್ದರು. ಆದರೆ ಅವರನ್ನು ಕ್ಯಾಬಿನೆಟ್ ಮಂತ್ರಿ ಮಾಡದಿರುವಂಥದ್ದು ಭಾಳ ದೊಡ್ಡ ನಿರಾಶೆ ಆಯಿತು. ಸೀನಿಯರ್ ಮೋಸ್ಟು ಸಿದ್ದರಾಮಯ್ಯವರು ಬಿಟ್ಟರೆ ಅವರೇ ಸೀನಿಯರ್. ಆದರೂ ಕೂಡ ಅವ್ರನ್ನ ಮಂತ್ರಿ ಮಾಡಲಿಲ್ಲ. ಅದಾದ ಮೇಲೆ ಅವರನ್ನು ನಡೆಸ್ಕೊಂಡಿರುವಂಥ ರೀತಿ ಹಲವಾರು ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರ ಸರ್ಕಾರ ಇದ್ದು ಪೂರಕ ಆಗಬೇಕಾಗಿರುವಂಥದ್ದು ಅವರಿಗೆ ನಡ್ಕೊಂಡ ಕೆಟ್ಟ ರೀತಿಯಿಂದ ಇಲ್ಲಿ ಅಭಿವೃದ್ಧಿ ಕೂಡ ಆಗದಿರೋದಂಥ ವ್ಯವಸ್ಥೆ ಆಯಿತು. ಹೀಗಾಗಿ ಅವರು ಕೊನೆಗೆ ಈ ಕ್ಷೇತ್ರದಲ್ಲಿ ನಾನು ಏನು ಮಾಡೋಕ್ಕಾಗಿಲ್ಲ ಅನ್ನುವಂಥ ಕೊರಗು ಕೂಡ ಇತ್ತು ಅವ್ರಿಗೆ. ಆಯ್ತಪ್ಪ, ಎಷ್ಟು ದಿವಸ ಇರ್ತೀನಿ, ಅಷ್ಟು ದಿವಸ ಮಾಡೋಣ, ಒಳ್ಳೆ ರೀತಿ ಮಾಡೋಣ ಅಂತ ಪಾಪ ಭಾಳ ಒಳ್ಳೆಯ ಮುಗ್ಧ ಮೇಟಿಯವರು, ನಮ್ಮ ತಂದೆಯವರಿಗೆ ಭಾಳ ಆತ್ಮೀಯರು. ಅವ್ರ ಮಕ್ಕಳು ಅವರೆಲ್ಲರೂ ಕೂಡ ನನಗೆ ಆತ್ಮೀಯರು. ಆದರೆ ಕಾಂಗ್ರೆಸ್ ಅವರು ಸರಿಯಾಗಿ ನಡೆಸ್ಕೊಂಡಿಲ್ಲ. ಈ ಸತ್ಯ ಭಾಳ ಜನಕ್ಕೆ ಗೊತ್ತಿಲ್ಲ. ಹೀಗಾಗಿ ಆ ಸಿಂಪತಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಂಬರ್ 1. ನಂಬರ್ 2, ಅಭಿವೃದ್ಧಿಯಲ್ಲಿ ಈ ಕ್ಷೇತ್ರ ಅಂತಲ್ಲ, ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕರು ಎಷ್ಟು ಜನ ಹೇಳಿಲ್ಲ, ಬಹಿರಂಗವಾಗಿ ಹೇಳಿದರು ಕೊನೆಗೆ
ಅವರ ಲೆಜಿಸ್ಲೇಚರ್ ಪಾರ್ಟಿಯಲ್ಲಿ ಹೇಳಿದರು, ವಿಧಾನಸಭೆಯಲ್ಲಿ ಹೇಳಿದರು. ಆದರೂ ಕೂಡ ಮುಖ್ಯಮಂತ್ರಿಗಳು ಏನು ಮಾಡೋಕ್ಕಾಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಟೋಟಲಿ ಫೇಲ್ ಆಗಿದ್ದಾರೆ ಮತ್ತು ಹೆಲ್ಪ್ಲೆಸ್ ಆಗಿದ್ದಾರೆ. ಎಸ್, ಇದಾಗಿತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.